ಎಲ್ರಿಗೂ ನಮಸ್ತೆ. ನಾನು ಆದ್ಯ ದೇವೇಗೌಡ, ಬ್ಯಾಂಗ್ಳೂರ್ನಲ್ಲಿ ವಾಸವಾಗಿದ್ದೀನಿ. ನಾನು ಸಿನಿ ಆರ್ಟಿಸ್ಟ್. ಅದ್ರ ಜೊತೆಗೆ ನಾನು ಡಬ್ಬಿಂಗ್ ಕೂಡ ಮಾಡ್ತೀನಿ. MLM ಅಲ್ಲಿ ಕೂಡ ನಾನು ವರ್ಕ್ ಮಾಡ್ತಿದ್ದೆ. ಬಟ್ ಎಲ್ಲೋ ಒಂದು ಕಡೆ MLM ಅಂದರೆ ನಮಗೆ ಸಿಗೋ ಹೆಸರು ಬೇರೆ ಥರನೇ ಕೇಳಿಸುತ್ತೆ. ಹಾಗಾಗಿ ನಾನು ಶರತ್ ಸರ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಮತ್ತು ಇವ್ರ ಜೊತೆ ಯಾವಾಗ ಒಡನಾಟಕ್ಕೆ ಬಂದೆ, MLM ಅಂದರೆ ನನಗೆ ಖುಷಿ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಇವರು MLM ಬಗ್ಗೆ ನನಗೆ ಕಂಪ್ಲೀಟ್ ನಾಲೆಡ್ಜನ್ನ ಕೊಟ್ಟರು. MLM ಲೀಡರ್ ಅಂತ ಒಂದಷ್ಟು ಜನದ ಮಧ್ಯೆ ನಾನು ಜೋರಾಗಿ ಹೇಳ್ಕೊಳ್ಬೋದು, ನಾನು ಸಿನಿ ಆರ್ಟಿಸ್ಟ್, ನಾನು ಡಬ್ಬಿಂಗ್ ಮಾಡ್ತೀನಿ ಅಂತ. ಬಟ್ ಅಷ್ಟೇ ಖುಷಿಯಾಗಿ MLM ಲೀಡರ್ ಅಂತ ನನಗೆ ಹೇಳ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಹೊರಗಡೆ ಬೇರೆ ಥರನೇ ನೋಡ್ತಾ ಇದ್ರು. ಬಟ್ ಸರ್ ನನಗೆ ತುಂಬ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವ್ರ ಕ್ಲಾಸಸ್ನ ಅಟೆಂಡ್ ಮಾಡ್ತಾ ಇದ್ದೆ. ಅವ್ರ ಮ್ಯಾಗ್ಝಿನ್ಸ್, ಬುಕ್ಸ್ ಎಲ್ಲ ಓದಿದ್ದೀನಿ ನಾನು. ಮತ್ತು ಎವ್ರಿ ಮಂತ್ ನಾನು ಮ್ಯಾಗ್ಝಿನ್ಸ್ನ ಓದ್ತೀನಿ. ಮತ್ತು ಟ್ಯೂಸ್ಡೇ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ತೀನಿ. ಎಷ್ಟು ನಾಲೆಡ್ಜ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವ್ರು ನಾಲೆಡ್ಜ್ ಕೊಟ್ಟ ಮೇಲೆ ನಾನು ಇವಾಗ ತುಂಬ ಖುಷಿಯಾಗಿ ಹೇಳ್ಕೊಳ್ತೀನಿ. ಹೇಗೆ ನಾನು ಸಿನಿ ಆರ್ಟಿಸ್ಟ್ ಅಂತ ಹೇಳ್ತೀನೋ ಅಷ್ಟೇ ಖುಷಿಯಾಗಿ MLM ಲೀಡರ್ ಅಂತ ಕೂಡ ನಾನು ಹೇಳ್ತೀನಿ. ಅಷ್ಟು MLM ಲೀಡರ್ ಹೇಗಿರಬೇಕು ಅನ್ನೋದನ್ನು ಇವ್ರು ನನಗೆ ಟ್ರೈನ್ ಮಾಡಿದ್ದಾರೆ. ಇಷ್ಟು ದಿನ MLM ಅಂತ ಹೇಳಿದ್ರೆ ಕೇವಲ ಒಂದು ಕಂಪ್ನಿ ಅಥವಾ ಪ್ರಾಡಕ್ಟ್, ನಮಗೇನು ಇನ್ಕಮ್ ಬರ್ತಾ ಇದೆ, ನಾವು ಎಷ್ಟು ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಷ್ಟೇ ನನಗೆ ಗೊತ್ತಿದ್ದು. ಬಟ್ ಇವ್ರು ಬಂದಮೇಲೆ ಲೀಡರಾಗಿ ಹೇಗಿರಬೇಕು, ಜನಗಳ ಜೊತೆ ಕಮ್ಯುನಿಕೇಟ್ ಹೇಗೆ ಮಾಡಬೇಕು, ನಾವು ಏನೇನು ಕಲಿಬೇಕು ಅದನ್ನೆಲ್ಲ ನನಗೆ ಇವರು ಹೇಳ್ಕೊಡ್ತಾ ಬರ್ತಿದ್ದಾರೆ. ನಾನು ಪೂರ್ತಿ ಕಲಿತಾ ಇದ್ದೀನಿ, ಪ್ರತಿದಿನ ಕಲಿತಾ ಇದ್ದೀನಿ ಇವ್ರ ಕ್ಲಾಸಸ್ಸಿಂದ. ಮತ್ತು MLM ಮಾಡೋದಕ್ಕೆ ನನಗೆ ಧೈರ್ಯ ಕೊಟ್ಟಿದ್ದಾರೆ, ಮೋಟಿವೇಟ್ ಕೊಟ್ಟಿದ್ದಾರೆ, ಸ್ಟ್ರೆಂತ್. ನನಗೆ ನೀವೇ ಸರ್ ಸ್ಟ್ರೆಂತ್ ಆ್ಯಕ್ಚುಲಿ. ಸೊ ನಾನು ತುಂಬ ಖುಷಿಯಾಗಿ ತುಂಬ ಜನ ಹೆಣ್ಮಕ್ಳಿಗೆ, ನಾನು ವುಮೆನ್ ಎಂಪವರ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ತುಂಬ ಜನ ಹೆಣ್ಮಕ್ಳಿದ್ದಾರೆ. ಅವ್ರದ್ದೆಲ್ಲರದು ಕನಸು, ಎಲ್ಲರೂ 10,000 ಇನ್ಕಮ್ ಬಂದರೆ ಸಾಕು, 20,000 ಇನ್ಕಮ್ ಬಂದರೆ ಸಾಕು ಅಂತ ಹೇಳ್ತಿದ್ದವ್ರಿಗೆ ಇವಾಗ ನಾನು ನಿಮ್ಮ ಟಾರ್ಗೆಟ್ 1 ಲಕ್ಷ ಆಗಿರಬೇಕು. ಅರುಣ ಮೇಡಮ್ ಕೂಡ ಇಲ್ಲೇ ಇದ್ದಾರೆ ನನ್ನ ಜೊತೆಗೆ. ಸೊ ಅವರು ಮೋಟಿವೇಟ್ ಆಗಿದ್ದಾರೆ. ತುಂಬ ಜನ ಸ್ಟ್ರಾಂಗ್ ಆಗಿ MLM ರೂಲ್ಸ್ನ ಕಲಿಯೋದಕ್ಕೆ ನಾನು ಫಸ್ಟ್ ಅವರಿಗೆ ಮೋಟಿವೇಟ್ ಮಾಡ್ತೀನಿ. ಕಲ್ತ ಮೇಲೆ ಇನ್ಕಮ್ ನಾವು ತಗೊಳ್ಳೋಣ. ನಾಲೆಡ್ಜೇ ಇಲ್ಲ ಅಂದರೆ ನಾವೇನು ಮಾಡೋದಕ್ಕಾಗಲ್ಲ. ಸರ್ ನನಗೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ನನ್ನ ಜೊತೆ ಇರೋದಕ್ಕೆ. ಅದ್ರ ಜೊತೆಗೆ MLM ನಾಲೆಡ್ಜ್ನ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ, ಸರ್ ನಮಗೆಲ್ಲ ಒಕ್ಕೂಟ ಇದೆ ಅಂತಲೇ ಗೊತ್ತಿರಲಿಲ್ಲ, ಇವರಿಂದನೇ ಗೊತ್ತಾಗಿದ್ದು. ಇವತ್ತು ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ ಸ್ಟಾರ್ಟ್ ಆಗಿದೆ, ಲಾಂಚ್ ಆಗಿದೆ ಇವತ್ತಿಂದ. ಸೊ ಆದಷ್ಟು ನೀವೆಲ್ಲರೂ ಕೂಡ ಜಾಯ್ನ್ ಆಗಿ ನೀವು MLM ಬಗ್ಗೆ ತಿಳ್ಕೊಂಡು ಆ ನಂತರ ನೀವು MLMನ ಈಸಿಯಾಗಿ, ಮತ್ತು ಅದು ತುಂಬ ಇದು ಅಂದರೆ ನಂಗೆ MLM ಬಗ್ಗೆ ಹೊರಗಡೆ ಎಲ್ಲೂ ನಾಲೆಡ್ಜ್ ಸಿಗಲ್ಲ. ನಿಮಗೆ ನಾಲೆಡ್ಜ್ ಸಿಗೋದು ಕೇವಲ ಶರತ್ ಸರ್ ಕಡೆಯಿಂದ ಮಾತ್ರ. ಸೊ ನೀವು ಬನ್ನಿ. ಸರ್ ಆಲ್ರೆಡಿ ಒಂದು ಸ್ಲೋಗನ್ನ ಕೊಟ್ಟಿದ್ದಾರೆ, ನೀವು ನಮ್ಮ ಜೊತೆನಲ್ಲಿದ್ದರೆ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ. ಅದು ತುಂಬ ಸ್ಟ್ರಾಂಗ್ ಲೈನ್, ಅದು ಯಾರೂ ಆ ಥರ ಹೇಳಲ್ಲ. ಬಟ್ ಸರ್ ನಮಗೆ ಆ ಸ್ಟ್ರೆಂತ್ನ ಕೊಡ್ತಾ ಇದ್ದಾರೆ. ಸೊ ಇವತ್ತು ಲಾಂಚ್ ಆಗಿರೋದಕ್ಕೆ ನನಗೆ ತುಂಬ ಖುಷಿ ಇದೆ ಸರ್. ಧನ್ಯವಾದಗಳು. KFDS ಅಂದರೆ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ. ಸೊ ಇದರಲ್ಲಿ ಹಲವಾರು ಜನ ಭಾಗವಹಿಸಿದರು. ಅದರಲ್ಲಿ ಮೇಡಮ್ ಕೂಡ ಒಬ್ಬರಾಗಿದ್ದರು. ಇವರು ಕೇವಲ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಲ್ಲ, ಫಿಲ್ಮ್ ಇಂಡಸ್ಟ್ರಿಗೂ ಸೀಮಿತ ಆಗಿದ್ದರು. ಆ್ಯಂಕರಿಂಗ್ ಮಾಡ್ತಾರೆ, ಮತ್ತು ನ್ಯೂಸ್ ಓದ್ತಾರೆ, ಮತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಆಮೇಲೆ ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಸೊ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಇದ್ರೂ ಇವರು ಡೈರೆಕ್ಟ್ ಸೆಲ್ಲಿಂಗ್ನ ಒಂದು ವೃತ್ತಿ ಧರ್ಮ ಅಂತ ಆಯ್ಕೆ ಮಾಡ್ಕೊಂಡ್ರು. ಬಟ್ ಇವ್ರಿಗೆ ಭಾಳಷ್ಟು ಡೌಟ್ಸ್ಗಳಿದ್ದು, ಕಾಲ್ ಮಾಡಿ ಕ್ಲಾರಿಟಿ ಕೊಟ್ಟೆ. ಸೊ ಇವತ್ತು ಅವರ ತಂಡದೊಂದಿಗೆ KFDS ಲಾಂಚಿಂಗು ನವಂಬರ್ 1, 2025 ಬೆಂಗಳೂರಿನಲ್ಲಿ ನಾವು ಇದನ್ನು ಲಾಂಚ್ ಮಾಡಿದ್ವಿ. ಭಾಳಷ್ಟು ಜನ ಬಂದಿದ್ದಾರೆ. ಸೊ ಬಂದವ್ರಿಗೆಲ್ಲ ವಿಶ್ ಮಾಡ್ತಾ, ಮೇಡಮ್ ಅವ್ರ ತಂಡದವ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೀವೆಲ್ಲರೂ ಸೇರಿದ್ರೆ KFDS ನೇರ ಮಾರುಕಟ್ಟೆ ಏನಿದು ಒಕ್ಕೂಟ ನಾವು ಮಾಡಿದ್ದೀವಿ, ಇದು ಕೇವಲ ಷರತ್ತಿಗೆ ಸೀಮಿತ ಅಲ್ಲ, ಷರತ್ ಮಾಡಿರೋದಲ್ಲ, ಷರತ್ತಿಗೋಸ್ಕರ ಅಲ್ಲ. ಇದು ಎಲ್ಲ ನೆಟ್ವರ್ಕರ್ ಅವರು, ಎಲ್ಲ ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಇರೋ ಎಲ್ಲ ಲೀಡರ್ಸಿಗೂ ಇದು ಸೀಮಿತವಾಗಿರುತ್ತೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್ ಮೇಡಮ್. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ KFDS ಮಾಡ್ತಾ ಇರೋದು ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ನಾವು ಫಾರ್ಮ್ ಮಾಡ್ತಾ ಇರೋದು ಭಾಳ ಹೆಮ್ಮೆಯ ವಿಷಯ. ಇಂಥ ಒಂದು ಅಸೋಸಿಯೇಷನ್ ನಮ್ಮೆಲ್ರಿಗೂ ಯಾಕೆ ಬೇಕು ಅಂದರೆ, ಇಲ್ಲಿ ನಡೀತಕ್ಕಂಥ ಅನ್ಯಾಯಗಳನ್ನ ಎತ್ತಿ ಹಿಡಿಯೋದಕ್ಕೆ ನಮಗದು ಅಸೋಸಿಯೇಷನ್ ತುಂಬ ಬೇಕಾಗಿದೆ. ಮತ್ತಲ್ಲದೆ ಎಲ್ಲ ವೃತ್ತಿಗೂ ಡಾಕ್ಟರ್ಸಿಗೆ ಅಸೋಸಿಯೇಷನ್ ಇದೆ, ಲೇಬರ್ಸಿಗೆ ಅಸೋಸಿಯೇಷನ್ ಇದೆ, ಇಂಜಿನಿಯರ್ಸಿಗೆ ಅಸೋಸಿಯೇಷನ್ ಇದೆ. ಬಟ್ ನಮ್ಮ ಫೆಡರೇಷನ್ಗೆ ನೆಟ್ವರ್ಕರ್ಸ್ಗೆ ಒಂದು ಅಸೋಸಿಯೇಷನ್ ಇರಲಿಲ್ಲ ಇಲ್ಲಿವರೆಗೂ. ಇಂಥ ಒಂದು ಫೆಡರೇಷನ್ ತೊಗೊಂಬಂದಿದ್ದಕ್ಕೆ ಶರತ್ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತಾ ಮುಗಿಸ್ತೀನಿ. ಸೊ ಇವತ್ತು ಈ ಒಂದು ಶಿರಾ ಸರ್ ಕಡೆಯಿಂದ ನಮಗೆ ಸಿಕ್ಕಂಥ ಒಂದು ಒಳ್ಳೆಯ ಅವಕಾಶ ಅಂತಂದರೆ KFDS ಇಷ್ಟು ವರ್ಷ ಮಲ್ಟಿಲೆವೆಲ್ ಮಾರ್ಕೆಟಿಂಗ್, ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗು ಇಂಡಿಯಾದಲ್ಲಿ ಬಂದು ಮೋರ್ ದೆನ್ 30 ಇಯರ್ಸ್ ಆಗಿದೆ. ಇದುವರೆಗೂ ಕೂಡ ಈ ಒಂದು ನೇರ ಮಾರುಕಟ್ಟೆಗೆ ಒಂದು ಜಾಗೃತಿ ಆಗಲಿ, ಒಂದು ಸಂಘಟನೆ ಆಗಲಿ, ಒಂದು ಯಾವುದೂ ಕೂಡ ಇರಲಿಲ್ಲ, ಅಸೋಸಿಯೇಷನ್ ಇರಲಿಲ್ಲ. ಸೊ ಹಾಗಾಗಿ ಯಾರು ಬೇಕಾದರೂ ಬರ್ಬೋದಾಗಿತ್ತು, ಯಾರು ಬೇಕಾದರೂ ಹೋಗ್ಬೋದಾಗಿತ್ತು. ಇದುವರೆಗೂ ಸಹ ಆ ಥರ ಇದೆ. ಈಗ ನೇರ ಮಾರುಕಟ್ಟೆಯಲ್ಲಿ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಿಡುಗಡೆ ಆಗಿರೋದ್ರಿಂದ ಇದನ್ನು ತಿಳ್ಕೊಂಡು ಯಾವ ರೀತಿ ಒಂದು ಕಂಪ್ನಿನ ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಇದರಲ್ಲಿ ಮುನ್ನಡಿಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಸೋಸಿಯೇಷನ್ನ ಕ್ರಿಯೇಟ್ ಮಾಡಿದ್ದಾರೆ KFDS. ಸೊ ವೆರಿ ಫ್ಯಾಂಟಾಸ್ಟಿಕ್. ಯಾಕೆಂದರೆ ಇಂಥ ಒಂದು ಅಸೋಸಿಯೇಷನ್ನು ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿತ್ತು. ಅದರಲ್ಲೂ ಕೂಡ ನಮ್ಮ ಭಾರತ ದೇಶದಲ್ಲಿ ಬೇಕಾಗಿತ್ತು. ಲಾಸ್ಟ್ ಇಯರು ಇದೇ ವರ್ಷದಲ್ಲಿ ಫೆಬ್ರವರಿನಲ್ಲಿ
ಕೇರಳದಲ್ಲಿ ಬಿಡುಗಡೆ ಮಾಡಿದರು. ಕಾರಣ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥವ್ರು ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಕೊಡಬೇಕು, ಈ ರೀತಿ ಪ್ರಾಬ್ಲಮ್ ಆಗಬಾರ್ದು ಈ ಇಂಡಸ್ಟ್ರಿಯಲ್ಲಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದಾಗ ನಮ್ಮಂಥ ಕೆಲವು ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ಇದನ್ನು ಅರಿತುಕೊಂಡು ಈ ಇಂಡಸ್ಟ್ರಿ ಒಳ್ಳೆಯದಿದೆ, ಇದರಿಂದ ಸಾಕಷ್ಟು ಜನಗಳ ಅನ್ಎಂಪ್ಲಾಯ್ಮೆಂಟ್ ಹೋಗುತ್ತೆ, ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗುತ್ತೆ, ಸಾಕಷ್ಟು ಜನಗಳಿಗೆ ಅವಕಾಶ ಸಿಗುತ್ತೆ, ಇದರಿಂದ ಆರೋಗ್ಯ ಸಿಗುತ್ತೆ, ಇದರಿಂದ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಸಂಪತ್ತು ಕೂಡ ಸಿಗುತ್ತೆ, ಮತ್ತು ಜೀವನ ಶಿಕ್ಷಣನೂ ಕೂಡ ಸಿಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಬರೀ ಜೀವನದಲ್ಲಿ ದುಡ್ಡು ಮಾಡೋದಕ್ಕಷ್ಟೇ ಅಲ್ಲ, ಆರೋಗ್ಯ, ಅಭಿವೃದ್ಧಿ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಎಲ್ಲ ಆರೋಗ್ಯ, ಪ್ರತಿಯೊಂದು ಸಂಪತ್ತು ಕೂಡ ಅಂದರೆ ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್ ಪ್ರತಿಯೊಂದು ಕೂಡ ಸಿಗುತ್ತೆ. ಇಂಥ ಒಂದು ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ಇವತ್ತು ಗಲೀಜಾಗಿದೆ ಹೊರಗಡೆಗೆ. ಅದಕ್ಕೆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತಗೊಂಡು ಬರಬೇಕು, ಈ ಒಂದು ಇಂಡಸ್ಟ್ರಿನ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಶರತ್ ಸರ್ ಇದನ್ನ ಒಂದು ಕೈಗೆ ಎತ್ಕೊಂಡಿರೋದು ನಮ್ಮೆಲ್ಲರೂ ಖುಷಿ, ನಮ್ಮೆಲ್ಲರ ಒಂದು ಸೌಭಾಗ್ಯನೂ ಕೂಡ ಅಷ್ಟೇ. ಇವತ್ತು ಲಕ್ಷಾಂತರ ಜನ ಇದ್ದಾರೆ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ. ಇವತ್ತು ಭಾರತ ದೇಶದಲ್ಲಿ KFDSನ ಬಿಡ್ತಕ್ಕಂಥ ಮೊಟ್ಟ ಮೊದಲನೇ ವ್ಯಕ್ತಿ ನಮ್ಮ ಶರತ್ ಸರ್. ಈಗ ಆಲ್ರೆಡಿ ಕೇರಳದಲ್ಲಿ ಆಗಿತ್ತು, ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಕೂಡ ಆಗ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಇವತ್ತೇನು ಈ ಹಾಲಲ್ಲಿ ಕೂತ್ಕೊಂಡಿದ್ದೀವಿ, ನಾವೆಷ್ಟು ಪುಣ್ಯವಂತರು, ಎಷ್ಟು ಅದೃಷ್ಟವಂತರು ಅನ್ನೋದನ್ನು ನಾವು ತಿಳ್ಕೋಬೇಕು. ಎಷ್ಟೋ ಜನಗಳಿಗೆ ಅವಕಾಶ ಸಿಕ್ಕಿದೆ, ಅವ್ರಿಗೆ ರೀಚ್ ಆಗಿದೆ, ಆದರೂ ಕೂಡ ಕೆಲವರು ಬರೋಕ್ಕಾಗಿದೆ, ಕೆಲವರು ಬರೋಕ್ಕಾಗಿಲ್ಲ, ಕೆಲವರಿಗೆ ಬ್ಯುಸಿ ಇದ್ದಾರೆ, ಇಲ್ಲ ಅಂತಲ್ಲ, ಕೆಲವು ಫ್ರೀ ಆಗಿದ್ರು ಕೂಡ ನನಗೆ ಯಾಕೆ ಅದು ಅನ್ನೋ ರೀತಿಯಲ್ಲಿ ಇದ್ದಾರೆ. ಸೊ ನಾವು ಇವತ್ತೆಲ್ಲರೂ ಕೂಡ ಏನೋ ಬಂದಿದ್ದೀವಿ, ನಮ್ಮ ಅದೃಷ್ಟನೇ ಸರ್. ನಮಗೂ ಏನಾದರೂ ಒಂದು ಅವಕಾಶ ಇದ್ದು ಮಿಸ್ ಆಗ್ಬೋದಾಗಿತ್ತು, ಆದರೆ ನಾವು ಇಲ್ಲಿ ಬಂದಿದ್ದೀವಿ ಅಂತಂದರೆ ಇಂಥ ಒಂದು ಅಸೋಸಿಯೇಷನಲ್ಲಿ ನಾವು ಕೂಡ ಮುಖ್ಯದಾರರಾಗಿದ್ದೀವಿ, ನಮಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಇದರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರೋಣ, ಏನೇ ಒಂದು ಸಮಸ್ಯೆಗಳು ಬಂದರೂ ಕೂಡ ಇದರಿಂದ ಪರಿಹಾರ ಸಿಗುತ್ತೆ, ಎಲ್ಲರಿಗೂ ಕೂಡ ಪರಿಹಾರ ಸಿಗುತ್ತೆ. ಇನ್ಮೇಲೆ ನಾನು ನೆಟ್ವರ್ಕರ್ ಅನ್ನೋ ಹೆಮ್ಮೆ ಇದರಿಂದ ಇನ್ನೂ ಕೂಡ ಹೆಮ್ಮೆಯುತವಾಗಿ ಮಾಡ್ಬೋದು. ಇದುವರೆಗೂ ಹೇಗಿತ್ತು ಇದಕ್ಕಿಂತ ಜಾಸ್ತಿ ಉನ್ನತವಾಗಿ ಮಾಡ್ಬೋದು ಅಂತ ನಮಗೆ ಒಂದು ಇದು ಅಸೋಸಿಯೇಷನ್ ಕ್ರಿಯೇಟ್ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಗುರುಗಳಾದ ಶರತ್ ಸರ್ಗೆ ತುಂಬ ಹೃದಯವಾದ ಧನ್ಯವಾದಗಳನ್ನು ತಿಳಿಸ್ತಾ, ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿಣಿ ಅಂಥೇಳಿ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ನಾನು ಕೂಡ ಒಂದು ನೆಟ್ವರ್ಕರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮತ್ತು ನನಗೆ ಇಲ್ಲಿ ಶರತ್ ಸರ್ ಅವರ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದೀನಿ ಅಂತ ಬಹಳನೇ ಖುಷಿ ಆಗ್ತಿದೆ, ಗ್ರಿಫನ್ ಗುರುಕುಲದಲ್ಲಿ. ಮತ್ತು ಇಲ್ಲಿ ಏನು ನಮಗೆ KFDS ಅಂತ ಒಂದು ಹೊಸದಾಗಿ ಒಂದು ಲಾಂಚ್ ಮಾಡಿದ್ದಾರೆ ಇವತ್ತು, ಬಹಳನೇ ಖುಷಿ ಆಗ್ತಿದೆ ಲಾಂಚ್ ಮಾಡಿದ್ದಾರೆ ಅಂತ. ಮತ್ತೆಲ್ರಿಗೂ ನೆನಪಲ್ಲಿರುತ್ತೆ ಈ ಥರದ್ದೊಂದು ಉದ್ಘಾಟನೆ ನಡೀತು ಶರತ್ ಸರ್ ಸನ್ನಿಧಿಯಲ್ಲಿ ಅಂತ ಹೇಳಿ. ಮತ್ತು ಶರತ್ ಸರ್ ನಮ್ಗೆ ಏನು ಒಂದು ನಾಲೆಡ್ಜ್ ಕೊಡ್ತಿದ್ದಾರೆ, ಅದು ಒಂದು ಪ್ರತಿ ಮಂಗಳವಾರ ಕೂಡ ಝೂಮ್ ಕ್ಲಾಸ್ ಥರ ಪ್ರತಿ ಮಂಗಳವಾರ ಫ್ರೀ ಕಾಸ್ಟಲ್ಲಿ ನಮಗೆ ನಾಲೆಡ್ಜ್ ಕೊಡ್ತಾ ಇದ್ದಾರೆ. ಬಹಳನೇ ಇಂಪ್ರೂವ್ ಆಗ್ತಿದೆ ಮತ್ತು ಎಲ್ರಿಗೂ ತಲುಪ್ತಿದೆ ಈ ಕ್ಲಾಸಿಂದ. ನಮಗೆ ತುಂಬ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗ್ತಿದೆ, ಪ್ರತಿಯೊಬ್ಬರನ್ನು ತಲುಪ್ತಿದೆ. ಈ ಥರ ಒಂದು ಸೇವಾ ಮನೋಭಾವನೆಯಿಂದ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇವರಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಇವರಲ್ಲಿ ಕಲೀಲಿಕ್ಕೆ ಅಂತ ಹೇಳಿ ತುಂಬಾ ಖುಷಿ ಆಗ್ತಿದೆ. ಮತ್ತು ಇವತ್ತು ಲಾಂಚ್ ಆಗ್ತಿರೋಕ್ಕೆ ಒಂದು ಬೆನ್ನೆಲುಬಾಗಿ, ಒಂದು ಸಪೋರ್ಟಿವ್ ಆಗಿ ನಮಗೆ ನಿಂತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಚೇತನ MN, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಸೊ ನಾನು 20 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇದ್ದೀನಿ. ಸೊ ಎಲ್ಲ ಥರ ಏಳು ಬೀಳು ಎಲ್ಲ ನೋಡಿದ್ದೀವಿ. ಬಟ್ ಇವತ್ತು ನನಗೆ ಈ ಥರ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಸೋಸಿಯೇಷನ್ ಇದೆ ಅನ್ನೋದು ಕೇಳಿ ಖುಷಿ ಆಯಿತು. ಶರತ್ ಸರ್ಗೆ ಎಲ್ಲರೂ ನಮ್ಮ ಕಡೆ ಒಂದು ಚಪ್ಪಾಳೆ ಕೊಡೋಣ. ಮತ್ತು ಇವತ್ತು ಅವ್ರೇನು ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಮಾಡಿದ್ದಾರೆ, ಇದು ನಮ್ಗೆ ನಿಜವಾಗ್ಲೂ ಅಂತ ನಾವು ಧೈರ್ಯವಾಗಿ ಹೆಮ್ಮೆಯಿಂದ ಹೇಳ್ಕೊಬೋದು ನಾನೊಬ್ಬ ನೆಟ್ವರ್ಕರ್ ಅಂತ ಅಂದ್ಬಿಟ್ಟು. ಸೆಕೆಂಡ್ ಹೋದ್ರೆ ನನ್ನ ಸಾಮಾನ್ಯವೇನೋ ನೆಟ್ವರ್ಕ್ ಇದು ತೊಗೊಂಡೋಗಿ ಏನೋ ಪ್ರಾಡಕ್ಟ್ ಬಂದ್ರ ಅಂತ ತುಂಬ ಇದಾಗಿ ನೋಡೋರು ನಮ್ಮನ್ನು. ಸೊ ಇವಾಗ ನಾವು ತುಂಬ ಖುಷಿ ಆಗುತ್ತೆ ಈ ಥರ ನಾವು ಹೋಗಿ ನಾವು ನೆಟ್ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ. ಮತ್ತು ಎಲ್ರಿಗೂ ಒಂದು ಸಪೋರ್ಟ್ ಕೊಡ್ಬೋದು. ಇದರಿಂದ ಗೌರ್ಮೆಂಟ್ಗೂ ನಾವು ಎಲ್ಲ ಲೀಗಲಿ ನಾವು ಇದ್ದೀವಿ ಅಂತ ಗೊತ್ತಾದರೆ ನಮ್ಮ ಬೇಡಿಕೆಗಳಿದೆ, ಸೊ ಅದನ್ನೆಲ್ಲ ನಾವು ಪೂರೈಸ್ಕೋಬೋದು ಅಂತ ಹೇಳ್ತಾ ಶರತ್ ಸರ್ಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇವತ್ತು ಏನು KFDS ಉದ್ಘಾಟನೆ ಮಾಡಿದ್ದಾರೆ MLM ಶರತ್ ಅವರು. ಈ ಇಂಡಸ್ಟ್ರಿ ಒಳಗಡೆ ಒಂದು 15 ಇಯರ್ಸಿಂದ ಜರ್ನಿ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಎಷ್ಟೋ ಲಕ್ಷಾಂತರ ಜನಕ್ಕೆ ದಾರಿದೀಪವಾಗಿರುವಂಥ ಇಂಥ ಒಂದು ಇಂಡಸ್ಟ್ರಿಲಿ ನಾವು ವರ್ಕ್ ಮಾಡ್ತಿದ್ದೀವಿ ಅನ್ನೋದಕ್ಕೆ ಭಾಳ ಹೆಮ್ಮೆ ಕೊಡುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಗೌರ್ಮೆಂಟ್ ಏನೆಲ್ಲ ಗೈಡ್ಲೈನ್ಸ್ಗಳು ತಂದಿದೆ, ಡೈರೆಕ್ಟ್ ಸೆಲ್ಲಿಂಗ್ದು, ಪಿರಮಿಡ್ ಸ್ಕೀಮ್ಗಳದ್ದು ಏನೆಲ್ಲ ಗೈಡ್ಲೈನ್ಸ್ಗಳು ತಂದಿದೆ, ಅದು ಎಷ್ಟೋ ಜನ ಅದು ತಿಳುವಳಿಕೆ ಸಾಲ್ತಾ ಇಲ್ಲ. ಆ ತಿಳುವಳಿಕೆನ ಗೈಡ್ಲೈನ್ಸ್ಗಳು ಏನೇನು ಬಂದಿದೆ, ಯಾವ ಥರ ಈ ಇಂಡಸ್ಟ್ರಿಯಲ್ಲಿ ನಾವು ಬೆಳಿಬೇಕು, ಯಾವ ಥರ ಅವೇರ್ನೆಸ್ ಕೊಡಬೇಕು ಇದನ್ನು ಅನ್ನೋದನ್ನು ಇವತ್ತು ಒಂದು ಅಸೋಸಿಯೇಷನ್ ಮುಖಾಂತರ ಇವತ್ತು MLM ಸರ್ ಇವತ್ತು ಒಂದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ಒಂದು ಹೆಜ್ಜೆನ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ.
ನಮಗೆಲ್ಲ ಇವತ್ತು ತುಂಬ ಖುಷಿ ಆಗುತ್ತೆ. ಇವತ್ತು ಈ ಒಂದು ಅಸೋಸಿಯೇಷನ್ ಒಳಗೆ ನಾವು ಒಂದು ಭಾಗವಹಿಸಿ ಪ್ರತಿಯೊಬ್ಬರಿಗೂ ಒಂದು ಅಸೋಸಿಯೇಷನ್ ಅಂತ ಇರಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಏನೆಲ್ಲ ಗೈಡ್ಲೈನ್ಸ್ಗಳಿದೆ, ಇದನ್ನು ಉಪಯೋಗ ಮಾಡ್ಕೊಂಡು ನೂರಾರು ಜನಕ್ಕೆ ಇವತ್ತು ಏನೆಲ್ಲ ಸಾಥ್ ಕೊಡಬೇಕು, ನಾವು ತಿಳ್ಕೊಂಡಿದ್ರೆ ಮಾತ್ರ ಇವತ್ತು ನೂರಾರು ಜನಕ್ಕೆ ತಿಳಿಸ್ಕೊಡೋಕ್ಕೆ ಸಾಧ್ಯ. ಮತ್ತು ಕೇರಳದಲ್ಲಿ ಗೌರ್ಮೆಂಟ್ ಅವರು ಏನು ಇವತ್ತು ಅನೌನ್ಸ್ ಮಾಡಿದ್ದಾರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ, ಅದ್ರ ಕರ್ನಾಟಕದಲ್ಲೂ ಆಗಬೇಕು ಅನ್ನೋದಕ್ಕೆ ಇವತ್ತು ಪಣ ತೊಟ್ಟಿದ್ದಾರೆ. ಅದಕ್ಕೆಲ್ಲರೂ ನಾವು ಸಾಥ್ ಕೊಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಮಾತನ್ನು ಮುಗಿಸ್ಕೊಡ್ತೀನಿ. ನಾನು ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಡಿಸ್ಟಿಕ್ಕಿಂದ ಬಂದಿರೋಂಥದ್ದು. ನನ್ನ ಹೆಸರು ರತೀಶ್ ಅಂತ. ನನ್ನ ಹೆಸರು ಕಿರಣ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಈ KFDS ಅನ್ನೋದು ಈಗ ಇರೋ ಪರಿಸ್ಥಿತಿಯಲ್ಲಿ ಅವೇರ್ನೆಸ್ ಕ್ರಿಯೇಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. ನಮಗೆ ಮಾತ್ರ ಅಲ್ಲ, ಹೊಸದಾಗಿ ಬರೋರಿಗೆ ತುಂಬ ಇಂಪಾರ್ಟೆಂಟು. ಈ KFDS ಥರ ಬೇರೆ ಯಾರಾದರೂ ಮಾಡಿರ್ಬೋದು, ಮಾರ್ಕೆಟಲ್ಲಿ ಇರೋರು ನಾಲೆಜ್ ಇರೋರು ಯಾರಾದರೂ ಮಾಡಿರ್ಬೋದು. ಆದರೆ ಶರತ್ ಅಂತವ್ರು ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಅವ್ರಿಗೆ ಬೈ ಹೋಲ್ ಹಾರ್ಟೆಡ್ ಆಗಿ ಏನಾದರೂ ಒಳ್ಳೇದು ಮಾಡಬೇಕಂತ ಉದ್ದೇಶದಿಂದ ಅವ್ರು ಮಾಡ್ತಾ ಇದ್ದಾರೆ. ನಾನು ಯಾವಾಗ ಒಳಗಡೆ ಬಂದರು ನನಗೆ ಬೇರೆ ಯಾವುದೇ ಇನ್ಫಾರ್ಮೇಷನ್ ಆಗಲಿ ನಾಲೆಜ್ ಇದ್ರೂ ಸಹ ಇಲ್ಲಿ ಈ ಆಫೀಸಲ್ಲಿ ಒಳಗಡೆ ಬರೋ ಮುಂಚೆ ನಾನು ಎಲ್ಲ ನಾಲೆಜ್ನ ಆಚೆ ಇಟ್ಬಿಟ್ಟು ಬರ್ತೀನಿ. ಯಾಕಂದರೆ ನಾನು ಎಂಟಿ ಆಗಿ ಬರ್ತೀನಿ. ಅವಾಗ ನನಗೆ ಈಸಿ ಆಗುತ್ತೆ. ಶರತ್ತಿಂದ ತುಂಬ ತಿಳ್ಕೊಳ್ಳೋದು ತುಂಬ ಇದೆ, ನನಗೆ ಈಸಿ ಆಗುತ್ತೆ. ಆ ಥರ ತುಂಬ ಜನ ಇದ್ದಾರೆ ಇಲ್ಲಿ. ಎಲ್ಲರೂ ಯುನೈಟೆಡ್ ಆಗಿ ಮಾಡಿದ್ರೆ ಇದು ಸಕ್ಸಸ್ ಆಗುತ್ತೆ ಅಂತ ನನ್ನ ಉದ್ದೇಶ. ನಾನು ಯಾವಾಗ ಅವ್ರು ಮೀಟ್ ಮಾಡಿದ್ರು ಏನೋ ಒಂದು ತಿಳ್ಕೊಳ್ಳೋಕೆ ಇರುತ್ತೆ. ಆ ಥರ ತುಂಬ ಜನ ನಾಲೆಜಬಲ್ ಪರ್ಸನ್ಸ್ ಇದ್ದಾರೆ. ಅಂಥವರೇ ಬೇಕಾಗಿದ್ದು KFDSಗೆ. ಸೊ ಆಲ್ ದಿ ಬೆಸ್ಟ್ ಶರತ್ ಸರ್.